ನೋಡಿ, ನಾ ಇಡೀ ಉಡುಪಿಯಿಂದ ಬೀದರ್ವರೆಗೆ ಚುನಾವಣೆ ಪ್ರಚಾರ ಮಾಡೀನಿ. ಇಡೀ 14 ಲೋಕಸಭೆ ಏನದಾವು ಉತ್ತರ ಕರ್ನಾಟಕದ, ನನಗೆ ವಿಶ್ವಾಸ ಇದೆ 14 ಲೋಕಸಭೆಯಲ್ಲಿ ಬಿಜೆಪಿ ಜಯಬೇರಿ ಬಾರಿಸ್ತದೆ. ಕಾಂಗ್ರೆಸ್ 20 ದಾಟೋದಿಲ್ಲ ಇಡೀ ದೇಶನಾಗ. ಅದು ಅಧಿಕೃತ ವಿರೋಧ ಪಕ್ಷನೂ ಆಗುದಿಲ್ಲ. ಅವರು 230 ನಿಲ್ಸಿದೆ, 230 ನಿಲ್ಸಾರ ಕಾಂಗ್ರೆಸ್ನವ್ರು. 230 ಸರ್ಕಾರ ರಚನೆ ಆಗ್ಲಿಕ್ಕೆ ಸಾಧ್ಯ ಇದೆನಾ? 272 ಬೇಕು. ಹಿಂಗಾಗಿ ಕಾಂಗ್ರೆಸ್ 40ಕ್ಕಿಂತ ಕಡಿಮೆ ಬರ್ತದೆ, 400 ಸಮೀಪ ಬಿಜೆಪಿ ಬರ್ತದೆ. ನೋಡಿ, ನಾ ರಾಜ್ಯದ ಲೋಕಸಭಾ ಕ್ಷೇತ್ರದ ಮತದಾರರಿಗೆ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ಕೋತೀನಿ. ನಮ್ಮ ದೇಶದಲ್ಲಿ ನ್ಯಾಯ ಪ್ರಕರಣದಂತೆ ಬಹಳಷ್ಟು ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಪ್ರಕರಣಗಳು ಇವತ್ತು ಆಗ್ತಾ ಇವೆ. ಯಾದಗಿರಿಯಲ್ಲಿ ಒಬ್ಬ ದಲಿತ ಹುಡುಗನು ಕಗ್ಗೋಲೆ ಆಗಿದೆ. ಹುಬ್ಬಳ್ಳಿಯಲ್ಲೇ ಮತ್ತೊಂದು ನ್ಯಾಯ ಪ್ರಕರಣ ಒಂದು ಹುಡುಗಿಯ ಮೇಲೆ ಆಗಿದೆ. ಇದೇ ರೀತಿ ನಾವು ಕಾಂಗ್ರೆಸ್ ಓಟ್ ಹಾಕಿದ್ರೆ ಹಿಂದೂಗಳು ಸುರಕ್ಷಿತ ಈ ದೇಶದಾಗ ಇರ್ಲಿಕ್ಕಾಗೋದಿಲ್ಲ. ನಮ್ಮ ಧರ್ಮ ಉಳಿದಿಲ್ಲ, ನಮ್ಮ ದೇಶ ಉಳಿದಿಲ್ಲ. ಅದಕ್ಕೆ ನರೇಂದ್ರ ಮೋದಿ ಅವರಿಗೆ ಭಾರತೀಯ ಜನತಾ ಪಾರ್ಟಿ ಆಶೀರ್ವಾದ ಮಾಡಬೇಕು. ಕಾಂಗ್ರೆಸ್ನ ಮಹಾನಾಯಕ ಬಿಡುಗಡೆ ಮಾಡಿದ್ದಾರೆ ಅಂತ ಆರೋಪ ಇದೆ. ನಾ ಹೇಳಿಲ್ಲ ಮೊದಲೇ, 2 ರಾಜಕೀಯ ಪಕ್ಷದಾಗ 2 CD ಫ್ಯಾಕ್ಟ್ರಿ ಅದಾವು. ಕುಮಾರಸ್ವಾಮಿ ಅವರು ಒಂದು ಮಹಾನಾಯಕಂದ ಹೇಳ್ಯಾರ. 8ನೇ ತಾರೀಕಿಗೆ ನಾನು ಇನ್ನೊಬ್ಬ ಮಹಾನಾಯಕಂದ ಬಹಿರಂಗ ಪಡಿಸ್ತೀನಿ. ಅಲ್ಲ, ಪ್ರಜ್ವಲ್ ರೇವಣ್ಣ ಕೇಸ್ ಬಗ್ಗೆ ಮೋದಿ ಬಗ್ಗೆ ಬಟ್ ಮಾಡ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಕಾಂಗ್ರೆಸ್ JDS ನಿಂದ ಆರಿಸಿ ಬಂದ MP, ಅವ್ರ ಬೆಂಬಲ ಕೊಟ್ಟಿದ್ರು. ಬಿಜೆಪಿ 4 ವರ್ಷ ಏನು 4.5 ವರ್ಷ ಏನು ಮಾಡಿದ್ರು, ಅವಾಗ ಯಾಕೆ ಬಿಡುಗಡೆ ಮಾಡಲಿಲ್ಲ? ಅದಕ್ಕೆ ನೋಡಿ, ನಾ ಇಡೀ ಉಡುಪಿಯಿಂದ ಬೀದರ್ವರೆಗೆ ಚುನಾವಣೆ ಪ್ರಚಾರ ಮಾಡೀನಿ. ಇಡೀ 14 ಲೋಕಸಭೆ ಏನದಾವು ಉತ್ತರ ಕರ್ನಾಟಕದ, ನನಗೆ ವಿಶ್ವಾಸ ಇದೆ 14 ಲೋಕಸಭೆಯಲ್ಲಿ ಬಿಜೆಪಿ ಜಯಬೇರಿ ಬಾರಿಸ್ತದೆ. ಕಾಂಗ್ರೆಸ್ 20 ದಾಟೋದಿಲ್ಲ ಇಡೀ ದೇಶನಾಗ. ಅದು ಅಧಿಕೃತ ವಿರೋಧ ಪಕ್ಷನೂ ಆಗುದಿಲ್ಲ. ಅವರು 230 ನಿಲ್ಸಿದೆ, 230 ನಿಲ್ಸಾರ ಕಾಂಗ್ರೆಸ್ನವ್ರು. 230 ಸರ್ಕಾರ ರಚನೆ ಆಗ್ಲಿಕ್ಕೆ ಸಾಧ್ಯ ಇದೆನಾ? 272 ಬೇಕು. ಹಿಂಗಾಗಿ ಕಾಂಗ್ರೆಸ್ 40ಕ್ಕಿಂತ ಕಡಿಮೆ ಬರ್ತದೆ, 400 ಸಮೀಪ ಬಿಜೆಪಿ ಬರ್ತದೆ.